ಆತ್ಮೀಯ ವೀಕ್ಷಕ ಬಾಂಧವರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತವನ್ನು ಬಯಸುತ್ತೇವೆ. ವಿಮೋಚನಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಈವರೆಗೆ ನಾವು ತಿಳುಕೊಂಡ ಸತ್ಯಗಳನ್ನು ನೆನಪು ಮಾಡಿಕೊಂಡು ಮುಂದಿನ ಭಾಗದಲ್ಲಿ ನಮ್ಮ ನಡುಗಳು ಕಟ್ಟಿರಬೇಕು. ಸಂಹಾರ ದೂತನು ಇಸ್ರಾಯೇಲ್ಯರ ಮನೆಗಳನ್ನು ದಾಟಿ ಹೋದದ್ದು ರಕ್ಷಣೆಗೆ ಸಂಬಂಧವಿದೆಯೋ? 10ನೇ ಬಾಧೆ ಫರೋಹನನು ಇಸ್ರಾಯೇಲರನ್ನು ಹೊರಡಿಸಿದ್ದು. ಈ ವಿಷಯಗಳಲ್ಲಿ ದೇವರ ಕಾರ್ಯಗಳನ್ನು ತಿಳಿದುಕೊಳ್ಳಲು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀತಿವಂತರಾದರೂ ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು, ಉಲ್ಲಾಸಿಸುವರು, ಆನಂದ ಧ್ವನಿ ಮಾಡುವರು. ಕೀರ್ತನೆಗಳು 68 3ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಕಾಂಡ ಪುಸ್ತಕದ 11ನೇ ಅಧ್ಯಾಯದ 1ನೇ ವಚನದಿಂದ 12ನೇ ಅಧ್ಯಾಯದ 10ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಹೇರಳವಾಗಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ವಿಮೋಚನಕಾಂಡ ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವನ್ನು ಮುಂದುವರಿಸೋಣ. ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು ಎಂಬುದೇ. ಪ್ರಿಯ ಸ್ನೇಹಿತನೇ, ನೀನು ಕ್ರಿಸ್ತನ ಬಳಿಗೆ ಬರುವಾಗ ಈ ಲೋಕದಿಂದ ಪ್ರತ್ಯೇಕವಾಗಿದ್ದು ಅದರಲ್ಲಿ ಎಂದೂ ಸೇರದ ಹಾಗೆ ನಡು ಕಟ್ಟಿಕೊಂಡಿರಬೇಕು. ರಕ್ಷಣೆ ಹೊಂದಿಯೂ ಪಾಪದ ಜೀವಿತವನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಸಾಂದರ್ಭಿಕವಾಗಿ ಅಂದರೆ ಯಾವಾಗಲಾದರೂ ಒಂದು ಸಾರಿ ಪಾಪ ಮಾಡಬಹುದು ಎಂಬುದು ಅದರ ಅರ್ಥವಲ್ಲ. ಆದರೆ ಪಾಪದ ಕ್ರಮವನ್ನೇ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪ್ರಿಯರೇ, ಲಾಸ್ ಏಂಜಲೀಸ್ನಲ್ಲಿ ಮದ್ಯದಂಗಡಿ ನಡೆಸುತ್ತಿದ್ದ ಮಹಿಳೆಯೊಬ್ಬಳು ವಿಶ್ವಾಸಿಯಾದಾಗ ಒಂದು ಗಮನಾರ್ಹ ಘಟನೆ ನಡೆಯಿತು. ಅವಳು ನಮಗೆ ಕರೆ ಮಾಡಿ ತಾನು ಮದ್ಯದ ವ್ಯಾಪಾರದಿಂದ ಹೊರಬರುತ್ತಿದ್ದೇನೆ ಎಂದು ಹೇಳಿದಳು ಮತ್ತು ನೀವು ಸುತ್ತಿಗೆಯನ್ನು ತೆಗೆದುಕೊಂಡು ಅಂಗಡಿಯಲ್ಲಿರುವ ಪ್ರತಿಯೊಂದು ಬಾಟಲಿಯನ್ನು ಒಡೆಯಲು ಹೇಳಿದರೆ ನಾನು ಅದನ್ನು ಮಾಡುತ್ತೇನೆ ಎಂದಳು. ಆದರೆ ಅವಳ ಬಳಿ ಇದ್ದದ್ದು ಅದೊಂದೇ. ನಾವು ಅವಳಿಗೆ ವ್ಯವಹಾರವನ್ನು ಮಾರಾಟ ಮಾಡಲು ಹೇಳಿದೆವು. ಅವಳು ಅದನ್ನು ಮಾರಿದಳು ಮತ್ತು ಇಂದು ಅದ್ಭುತವಾದ ವಿಶ್ವಾಸಿಯಾಗಿದ್ದಾಳೆ. ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರು ರಕ್ಷಿಸಲ್ಪಟ್ಟದ್ದು ಅವರು ಅಬ್ರಹಾಮನ ಸಂತಾನದವರಾದದ್ದರಿಂದಲ್ಲ. ಐಗುಪ್ತರು ದೇವರ ಅಪ್ಪಣೆಯನ್ನು ಕೈಕೊಳ್ಳುತ್ತಿದ್ದರೆ ಅವರೂ ಕೂಡ ರಕ್ಷಿಸಲ್ಪಡುತ್ತಿದ್ದರು. ದೇವರು ಹೇಳಿದನು, ನಾನು ರಕ್ತದ ಗುರುತನ್ನು ಕಂಡಾಗ ಹಾದು ಹೋಗುವೆನು ಎಂಬುದಾಗಿ. ತಾನು ಒಳ್ಳೆಯದನ್ನು ಮಾಡಿದ್ದರಿಂದಾಗಲಿ ಪ್ರಾಮಾಣಿಕನಾಗಿದ್ದರಿಂದಾಗಲಿ ರಕ್ಷಿಸಲ್ಪಟ್ಟದ್ದಲ್ಲ. ದೇವರು ಹೇಳಿದ್ದು, ನಾನು ರಕ್ತವನ್ನು ಕಂಡಾಗ ಮುಂದಕ್ಕೆ ದಾಟಿ ಹೋಗುವೆನು. ಬೇರೇನೂ ಅಗತ್ಯವಿರಲಿಲ್ಲ. ಆ ರಾತ್ರಿ ಯಾರು ರಕ್ಷಿಸಲ್ಪಟ್ಟರು? ದೇವರನ್ನು ನಂಬಿದವರು. ರಕ್ತವನ್ನು ಬಾಗಿಲಿನ ಪಟ್ಟಿಗಳ ಮೇಲೆ ಹಚ್ಚಿ ಅದರಲ್ಲಿ ನಂಬಿಕೆಯನ್ನಿಟ್ಟವರು. ಇದರ ಅರ್ಥವೇನೆಂದರೆ, ನನಗೆ ತಿಳಿಯದಿದ್ದರೂ ನಾನು ಅದನ್ನು ನಂಬುತ್ತೇನೆ. ಕ್ರಿಸ್ತನು ಸುರಿಸಿದ ರಕ್ತವು ನನ್ನನ್ನು ರಕ್ಷಿಸುತ್ತದೆ ಎಂದು ಹೇಳಿದ್ದಾನೆ. ಬೇರಾವುದು ನನಗೆ ಬೇಕಿಲ್ಲ. ಪ್ರಿಯರೇ, ಆ ರಕ್ತ ಯಾವುದಾದರೂ ಮೂಢನಂಬಿಕೆಯ ಸಂಗತಿಯಾಗಿರಲಿಲ್ಲ. ಇಡೀ ಸತ್ಯವೇದದುದ್ದಕ್ಕೂ ಒಂದು ಸೂತ್ರ ದಾಟಿಕೊಂಡು ಬರುತ್ತದೆ. ಅದೇನೆಂದರೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದು. ಒಬ್ಬ ನ್ಯಾಯಾಧೀಶನು ತನ್ನೆದುರಿನಲ್ಲಿರುವ ಅಪರಾಧಿಯನ್ನು ಸುಮ್ಮನೆ ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಅದರಂತೆಯೇ ದೇವರು ಪಾಪವನ್ನು ಸುಮ್ಮನೆ ಬಿಟ್ಟು ಕಣ್ಣು ಮುಚ್ಚಿರಲು ಸಾಧ್ಯವಿಲ್ಲ. ಈ ದಿನಗಳಲ್ಲಿ
ಕಾನೂನು ಅತಿ ಕಠಿಣವಾಗಿಲ್ಲದಿರುವುದೇ ದೊಡ್ಡ ಸಮಸ್ಯೆಯಾಗಿದೆ. ಪ್ರಿಯ ವೀಕ್ಷಕರೇ, ಆ ರಾತ್ರಿ ಐಗುಪ್ತದಲ್ಲಿ ರಕ್ತದ ಗುರುತಿನಿಂದ ರಕ್ಷಿಸಲ್ಪಡದ ಪ್ರತಿಯೊಂದು ಮನೆಯಲ್ಲಿಯೂ ಚೊಚ್ಚಲ ಸಂತಾನದ ಸಂಹಾರವಾಯಿತು. ಬಾಗಿಲಿನ ನಿಲುವು ಹಾಗೂ ಪಟ್ಟಿಗಳಿಗೆ ರಕ್ತವನ್ನು ಹಚ್ಚುವುದು ನಂಬಿಕೆಯ ಒಂದು ಸಂಕೇತವಾಗಿತ್ತು. ಕ್ರಿಸ್ತನಲ್ಲಿ ವೈಯಕ್ತಿಕ ನಂಬಿಕೆಯನ್ನಿಡುವುದರ ಮಹತ್ವವನ್ನು ಇದು ತಿಳಿಸುತ್ತದೆ. ಬಳಿಕ ಪಸ್ಕ ಹಬ್ಬವು ಆಚರಿಸಲ್ಪಟ್ಟಿತು. ಯಾಜಕಾಂಡ ಪುಸ್ತಕದಲ್ಲಿ ಪಸ್ಕ ಹಬ್ಬ ಹಾಗೂ ಹುಳಿಯಿಲ್ಲದ ರೊಟ್ಟಿಯ ಹಬ್ಬಗಳ ಆಚರಣೆಯ ವಿವರ ನೀಡಲ್ಪಟ್ಟಿದೆ. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. 7 ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಮೊದಲನೆಯ ದಿನದಲ್ಲಿಯೇ ಹುಳಿ ಹಿಟ್ಟನ್ನೆಲ್ಲ ನಿಮ್ಮ ಮನೆಗಳೊಳಗಿಂದ ತೆಗೆದು ಬಿಡಬೇಕು. ಆ ದಿವಸ ಮೊದಲುಗೊಂಡು 7 ದಿವಸಗಳೊಳಗೆ ಯಾವನಾದರೂ ಹುಳಿ ಬೆರೆಸಿದ್ದನ್ನು ತಿಂದರೆ ಅವನು ಇಸ್ರಾಯೇಲ್ಯರಿಂದ ತೆಗೆದು ಹಾಕಲ್ಪಡಬೇಕು. ಮೊದಲನೆಯ ದಿವಸದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. 7ನೆಯ ದಿನದಲ್ಲಿಯೂ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಈ 2 ದಿವಸಗಳಲ್ಲಿ ಯಾವ ಕೆಲಸವನ್ನೂ ಮಾಡಕೂಡದು. ಊಟಕ್ಕೆ ಬೇಕಾದದನ್ನು ಮಾಡಬಹುದೇ ಹೊರತು ಬೇರೆ ಯಾವ ಕೆಲಸವನ್ನು ಮಾಡಕೂಡದು ಎಂಬುದೇ. ಪ್ರಿಯರೇ, ನಿಜವಾಗಿಯೂ ನೋಡುವುದಾದರೆ ಸಂಹಾರ ದೂತನು ದಾಟಿ ಹೋಗುವುದಕ್ಕೂ ಇದಕ್ಕೂ ಸಂಬಂಧವಿರುವುದಿಲ್ಲ. ಅದು ಅವರ ರಕ್ಷಣೆಗೂ ಸಂಬಂಧಪಟ್ಟಿಲ್ಲ. ಅದು ಮನೆಯೊಳಗಿನ ಜನರಿಗೆ ಒಂದು ಅನ್ಯೋನ್ಯತೆಯ ಭೋಜನ ಅಷ್ಟೇ. ಅದು ಒಂದು ಕರ್ತವ್ಯ, ದೇವರ ಅಪ್ಪಣೆಯಾಗಿದೆ. ಹಾಗೆಯೇ ಅದು ಒಂದು ಸದವಕಾಶವೂ ಆಗಿದೆ. ಅವರು ದೇವರೊಂದಿಗೆ ಅನ್ಯೋನ್ಯವಾಗಿರಬಹುದಿತ್ತು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 17ನೇ ವಚನವನ್ನು. ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ನೀವು ಕೈಕೊಳ್ಳಬೇಕು. ಈ ದಿನದಲ್ಲಿಯೇ ನಾನು ನಿಮ್ಮ ಸೈನ್ಯಗಳನ್ನು ಐಗುಪ್ತ ದೇಶದೊಳಗಿಂದ ಹೊರಗೆ ಬರಮಾಡಿದ್ದರಿಂದ ನೀವು ನಿಮ್ಮ ಸಂತತಿಯವರು ಈ ದಿನವನ್ನು ಆಚರಣೆಗೆ ತರಬೇಕು. ಇದು ಶಾಶ್ವತವಾದ ನಿಯಮ ಎಂಬುದೇ. ಪ್ರಿಯ ವೀಕ್ಷಕರೇ, ಪಸ್ಕ ಹಬ್ಬದ ರಾತ್ರಿಯೇ ಇಸ್ರಾಯೇಲ್ಯರನ್ನು ಹೊರಡಿಸಿದ್ದರಿಂದ ಅವರು ಅರಣ್ಯ ಮಾರ್ಗದಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನೇ ತಿಂದರು ಮತ್ತು 7 ದಿನಗಳವರೆಗೆ ಅದನ್ನು ತಿಂದರು. ಅದು ಹುಳಿ ಇಲ್ಲದ ರೊಟ್ಟಿ ಎಂಬುದನ್ನು ಗಮನಿಸಿರಿ. ಯಾವನಾದರೂ ಹುಳಿ ಹಿಟ್ಟಿನ ಪದಾರ್ಥವನ್ನು ತಿಂದವನು ಹೊರಗೆ ಹಾಕಲ್ಪಡಬೇಕು. ಅಂದರೆ ಅನ್ಯೋನ್ಯತೆಯಿಂದ ಅವನನ್ನು ದೂರ ಕಳುಹಿಸಬೇಕು. ವಚನ 14ರಿಂದ 26ರವರೆಗೆ ಹುಳಿ ಹಿಟ್ಟು ಎಂಬ ಶಬ್ದ 8 ಬಾರಿ ಹೇಳಲ್ಪಟ್ಟಿದೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ. ಮೊದಲನೆಯ ತಿಂಗಳಿನ 14ನೆಯ ದಿವಸದ ಸಾಯಂಕಾಲ ಮೊದಲುಗೊಂಡು ಅದೇ ತಿಂಗಳಿನ 21ನೆಯ ದಿನದ ಸಾಯಂಕಾಲದವರೆಗೂ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನೇ ತಿನ್ನಬೇಕು. ಆ 7 ದಿನಗಳು ನಿಮ್ಮ ಮನೆಗಳಲ್ಲಿ ಹುಳಿ ಹಿಟ್ಟೇ ಇರಕೂಡದು. ಹುಳಿ ಬೆರೆಸಿದ್ದನ್ನು ತಿನ್ನುವವನು ಪರದೇಶದವನಾಗಲಿ ಸ್ವದೇಶದವನಾಗಲಿ ಇಸ್ರಾಯೇಲ್ ಜನರೊಳಗಿಂದ ತೆಗೆದು ಹಾಕಲ್ಪಡಬೇಕು. ನೀವು ನಿಮ್ಮ ಎಲ್ಲ ಮನೆಗಳಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ಹುಳಿಗೂಡಿದ ಯಾವುದನ್ನು ತಿನ್ನಕೂಡದು ಎಂದು ಆಜ್ಞಾಪಿಸಿದನು ಎಂಬುದೇ. ಹುಳಿ ಅಂದರೆ ಕೆಟ್ಟದ್ದರ ಸೂಚಕವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ 3 ಸೇರಿನಷ್ಟು ಹಿಟ್ಟಿನಲ್ಲಿ ಹುಳಿ ಹಿಟ್ಟನ್ನು ಕಲಸಿಟ್ಟದ್ದು ಬರೆಯಲ್ಪಟ್ಟಿದೆ. ಅದು ಸುವಾರ್ತೆಯಲ್ಲಿದೆ. ಯಾಕಂದರೆ ಹುಳಿ ಕೆಟ್ಟದ್ದಕ್ಕೆ ಸೂಚಕವಾಗಿದೆ. 3 ಸೇರು ಹಿಟ್ಟು ಅಂದರೆ ದೇವರ ವಾಕ್ಯವಾಗಿದೆ. ಅದಕ್ಕೆ ಹುಳಿ ಕೆಟ್ಟದ್ದನ್ನು ಸೇರಿಸಲಾಗಿತ್ತು. ಈ ದಿನಗಳಲ್ಲಿ ಎಷ್ಟೊಂದು ತಪ್ಪು ವಿಚಾರಗಳು ಕಲಿಸಲ್ಪಡುತ್ತವೆ ಹಾಗೂ ಅನೇಕರು ಅದನ್ನು ನಂಬುತ್ತಾರೆ. ಪ್ರಿಯರೇ, ಕರ್ತನಾದ ಯೇಸು ಈ ಹುಳಿ ಹಿಟ್ಟಿನ ವಿಷಯವಾಗಿ ಮತ್ತಾಯನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ವಚನದಲ್ಲಿ ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಿದ್ದಾನೆ. ಮುಂದೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 11ನೇ ವಚನದಲ್ಲಿ ನಾನು ರೊಟ್ಟಿಯ ಕುರಿತು ಮಾತನಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ
ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು ಎಂಬುದಾಗಿ ನೋಡುತ್ತೇವೆ. ನೋಡಿರಿ ಪ್ರಿಯರೇ, ಆತನ ಶಿಷ್ಯರು ಆತನು ಲೌಕಿಕ ರೊಟ್ಟಿಯ ವಿಚಾರ ಮಾತನಾಡುತ್ತಿದ್ದಾನೆಂದು ತಿಳಿದರು. ಆದರೆ ಮುಂದೆ ಅವರು ಕೆಟ್ಟದ್ದಾಗಿರುವ ಫರಿಸಾಯರ ಬೋಧನೆಗಳ ವಿಚಾರ ಎಂದು ತಿಳಿದುಕೊಂಡರು. ಹುಳಿಯಿಲ್ಲದ ರೊಟ್ಟಿ ತಿನ್ನಲು ಅಷ್ಟು ರುಚಿಯಾಗಿರುವುದಿಲ್ಲ. ಅನೇಕರು ಶುದ್ಧವಾದ ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ಇಷ್ಟಪಡುವುದಿಲ್ಲ. ಅನೇಕರು ದೇವಾಲಯಕ್ಕೆ ಸಾಮಾಜಿಕ ಸಮಯಕ್ಕಾಗಿ, ಸಂಗೀತಕ್ಕಾಗಿ ಇಲ್ಲವೇ ಇತರ ಲೌಕಿಕ ಕಾರಣಗಳಿಗಾಗಿ ಬರುತ್ತಾರೆ. ಆದರೆ ದೇವರ ವಾಕ್ಯಕ್ಕಾಗಿ ಬರುವವರು ಕಡಿಮೆ. ದೇವರ ವಾಕ್ಯವು ಅಷ್ಟು ರುಚಿಸದ್ದರಿಂದ ಅವರಿಗೆ ಅದು ಬೇಕಾಗಿರುವುದಿಲ್ಲ. ಪ್ರಿಯರೇ, ಒಬ್ಬ ದೇವಸೇವಕರು ಈ ರೀತಿಯಾಗಿ ಹೇಳಿದ್ದಾರೆ: ನಾನು ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಸಮಯದಲ್ಲಿ ಇಸ್ರಾಯೇಲ್ನಲ್ಲಿದ್ದೆ ಮತ್ತು ನನ್ನ ಜೀವನದಲ್ಲಿ ಎಂದಿಗೂ ಹುಳಿ ಇಲ್ಲದ ರೊಟ್ಟಿಯಿಂದ ಬೇಸತ್ತಿಲ್ಲ. ಯಾಕೆಂದರೆ ನಾನು ದಕ್ಷಿಣದಲ್ಲಿ ಬೆಳೆದೆ. ಅಲ್ಲಿ ನಾವು ಉಬ್ಬುವ ಬಿಸಿ ಬಿಸ್ಕತ್ತುಗಳನ್ನು ತಿಂದೆವು. ಈ ಹಬ್ಬವು ಕೊನೆಗೊಂಡಾಗ ಅವರು ನಿಜವಾದ ರೊಟ್ಟಿಯನ್ನು ಹೊರತಂದಾಗ ಅದು ಎಂತಹ ಅದ್ಭುತ ರಾತ್ರಿಯಾಗಿತ್ತು! ಅದು ನೈಸರ್ಗಿಕ ಮನುಷ್ಯನಿಗೆ ರುಚಿಕರವಾಗಿತ್ತು. ಹುಳಿಯಿಲ್ಲದ ರೊಟ್ಟಿಯು ಹುಳಿ ಹಾಕಿದ ರೊಟ್ಟಿಯಷ್ಟು ರುಚಿಕರವಾಗಿಲ್ಲ. ಆದರೆ ದೇವರ ವಾಕ್ಯವು ದೇವರ ಮಗುವಿಗೆ ಒಳ್ಳೆಯ ಆಹಾರವಾಗಿದೆ ಎಂದು. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 22ನೇ ವಚನದಿಂದ 28ನೇ ವಚನದವರೆಗೆ ನೋಡಿರಿ. ಮತ್ತು ಇಸೋಪ್ ಗಿಡದ ಬರಳನ್ನು ತೆಗೆದುಕೊಂಡು ಬಟ್ಟಲಿನಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಾಗಿಲಿನ ಮೇಲಣ ಪಟ್ಟಿಗೂ 2 ನಿಲುವು ಕಂಬಗಳಿಗೂ ಹಚ್ಚಬೇಕು. ತರುವಾಯ ನಿಮ್ಮಲ್ಲಿ ಒಬ್ಬರೂ ಸೂರ್ಯೋದಯದೊಳಗಾಗಿ ಬಾಗಿಲಿನಿಂದ ಹೊರಗೆ ಹೋಗಕೂಡದು. ಯೆಹೋವನು ಐಗುಪ್ತರನ್ನು ಹತ ಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೇಲಣ ಪಟ್ಟಿಯಲ್ಲಿಯೂ 2 ನಿಲುವು ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವಾಗ ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನನ್ನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತವಾದ ನಿಯಮವೆಂಬ ಆಚಾರವನ್ನು ನಡೆಸಬೇಕು. ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲ್ಯರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. ಜನರು ತಲೆಬಾಗಿ ನಮಸ್ಕರಿಸಿದರು. ಇಸ್ರಾಯೇಲ್ಯರು ಅಲ್ಲಿಂದ ಹೊರಟು ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ ಪ್ರಕಾರವೇ ನಡೆಸಿದರು ಎಂಬುದೇ. ಪ್ರಿಯರೇ, ಬಾಗಿಲಿನ ಪಟ್ಟಿಗಳ ಮೇಲೆ ಅವರು ರಕ್ತವನ್ನು ಹೇಗೆ ಹಚ್ಚಿದರೆಂದು ಆಶ್ಚರ್ಯಪಟ್ಟಿರಬೇಕಲ್ಲವೇ? ಇಸ್ಸೋಪ್ ಎಂಬುದು ಬಂಡೆಗಳ ಸುತ್ತ ಬೆಳೆಯುವ ಒಂದು ಚಿಕ್ಕ ಗಿಡ. ಮನೆಗೆ ರಕ್ತವನ್ನು ಚಿಮುಕಿಸಲು ಇದನ್ನು ಉಪಯೋಗಿಸಿದರು. ಇಸ್ಸೋಪ್ ಅಂದರೆ ನಂಬಿಕೆಗೆ ಸೂಚಕವಾಗಿದೆ. ಪ್ರಿಯ ಮಿತ್ರನೇ, ನಿನ್ನ ಹೃದಯ ಜೀವಿತಗಳಿಗೆ ಕ್ರಿಸ್ತನ ರಕ್ತವನ್ನು ನಂಬಿಕೆಯಿಂದ ಹಚ್ಚಿಕೊಳ್ಳಬೇಕು. ಕ್ರಿಸ್ತನು ಸತ್ತಾಗ ಆತನು ನಮಗಾಗಿ ಮಾಡಿದ್ದನ್ನು ನಾವು ನಂಬಬೇಕು. ಮುಂದಕ್ಕೆ ನಾವು 10ನೆಯ ಬಾಧೆ, ಚೊಚ್ಚಲ ಸಂತಾನದ ಸಂಹಾರ ಎಂಬುದನ್ನು ನೋಡೋಣ. ಪ್ರಿಯರೇ, ಇದು ಕೊನೆಯ ದಂಡನೆ ಹಾಗೂ ಐಗುಪ್ತ ದೇಶಕ್ಕೆ ಬರತಕ್ಕ ಕೊನೆಯ ಬಾಧೆಯಾಗಿದೆ. ದೇವರು ತನ್ನ ಜನರನ್ನು ಇದಕ್ಕಾಗಿ ತಯಾರು ಮಾಡಿದ್ದಾನೆ. ಹಿಂದಿನ 3 ಬಾಧೆಗಳಿಂದ ಗೋಷೇನ್ ಸೀಮೆ ತಪ್ಪಿಸಿಕೊಂಡಿತು. ಆದರೆ ನಿಲುವು ಪಟ್ಟಿಗಳ ಮೇಲೆ ರಕ್ತದ ಗುರುತು ಇಲ್ಲದಿದ್ದರೆ ಈ ಬಾಧೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಯಾವ ಐಗುಪ್ತನಾದರೂ ಇಸ್ರಾಯೇಲ್ಯರಂತೆ ದೇವರ ಮೇಲಣ ನಂಬಿಕೆಯಿಂದ ಬಾಗಿಲಿನ ನಿಲುವು ಪಟ್ಟಿಯ ಮೇಲೆ ರಕ್ತ ಹಚ್ಚಿದ್ದಾದರೆ ಅಂಥವರ ಮನೆಯಲ್ಲಿನ ಚೊಚ್ಚಲ ಸಂತಾನವನ್ನು ಸಂಹಾರಕ ದೂತನು ಕೊಲ್ಲುತ್ತಿರಲಿಲ್ಲ. ಮುಂದೊಂದು ದಿನ ಅನೇಕರಿಗೆ ಒಂದು ಆಶ್ಚರ್ಯ ಕಾದಿರುತ್ತದೆ. ಅದು ಏನೆಂದರೆ, ಅವರು ಯಾವ ಸಭೆಗೆ ಸೇರಿದವರೆಂದು ಯೇಸು ಕ್ರಿಸ್ತನು ಕೇಳದೇ ಇರುವುದಾಗಿರುತ್ತದೆ. ಪ್ರಿಯ ಮಿತ್ರನೇ, ನೀನು ಯೇಸು ಕ್ರಿಸ್ತನನ್ನು ರಕ್ಷಕನೆಂದು ನಂಬಿಕೆಯಿಂದ ಅಂಗೀಕರಿಸಿರುವುದಾದರೆ ದೇವರ ಪರಿಶುದ್ಧಾತ್ಮನು ನಿನ್ನನ್ನು ವಿಶ್ವಾಸಿಗಳ ಕೂಟದಲ್ಲಿ ದೀಕ್ಷಾಸ್ನಾನದ ಮೂಲಕ ಸೇರಿಸುತ್ತಾನೆ. ಆಗ ನೀನು ನಿಜವಾದ ಸಭೆಯ ಸದಸ್ಯನಾಗಿರುತ್ತಿ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ಗಮನಿಸಿರಿ.
ಅರ್ಧರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನನ ಚೊಚ್ಚಲು ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದಿವಾನನ ಚೊಚ್ಚಲು ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲ ಚೊಚ್ಚಲು ಮಕ್ಕಳನ್ನು ಪಶುಗಳ ಚೊಚ್ಚಲು ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಕೊನೆ ದಂಡನೆಯಿಂದಾಗಿ ಪ್ರತಿ ಮನೆಯಲ್ಲಿನ ಚೊಚ್ಚಲ ಮಗನು ಸಾಯುವಂತಾಯಿತು. ಈ ತನಕ ದೇವರು ಮಾನವ ಜೀವದ ಮೇಲೆ ಕೈ ಹಾಕಿರಲಿಲ್ಲ. ಈಗ ಆತನು ಹಾಗೇ ಮಾಡುತ್ತಾನೆ. ಅದಕ್ಕಾಗಿ ದೇವರು ಕೊಲೆಗಾರನೆಂದು ಹೇಳಬೇಡಿರಿ. ಪ್ರಿಯರೇ, ಯೆಹೋವನೇ ಕೊಡುತ್ತಾನೆ, ಯೆಹೋವನೇ ತೆಗೆದುಕೊಳ್ಳುತ್ತಾನೆ. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಜೀವವನ್ನು ಸೃಷ್ಟಿಸಿದಾತನಿಗೆ ಅದನ್ನು ತೆಗೆದುಕೊಳ್ಳುವ ಹಕ್ಕು ಇರುತ್ತದೆ. ಮುಂದಕ್ಕೆ ನಾವು ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರಡಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಆ ರಾತ್ರಿಯಲ್ಲಿ ಫರೋಹನು ಎಚ್ಚರಗೊಂಡನು. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು ಗಮನಿಸಿರಿ. ಫರೋಹನು ಆ ರಾತ್ರಿಯಲ್ಲೇ ಮೋಶೆ ಆರೋನರನ್ನು ಕರೆಯಿಸಿ, ನೀವು ಇಸ್ರಾಯೇಲ್ಯರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ. ನೀವು ಕೇಳಿಕೊಂಡಂತೆ ನಿಮ್ಮ ಕುರಿದನಗಳನ್ನು ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು ಎಂಬುದೇ. ಪ್ರಿಯರೇ, ಫರೋಹನು ಕೊನೆಗೂ ಸೋಲಬೇಕಾಯಿತು. ಈ ತನಕವೂ ಅವನು ಮೋಶೆ ಕೇಳಿದಂಥವುಗಳಿಗೆ ಒಪ್ಪಿಕೊಳ್ಳಲು ಹಿಂತೆಗೆದನು. ಆದರೆ ಈ ಬಾಧೆಯು ಅವನ ಮಗನನ್ನೂ ಕೂಡ ಕೊಂದಿತು. ದೇವರು ಆರಂಭದಲ್ಲೇ ಐಗುಪ್ತರ ಚೊಚ್ಚಲ ಮಕ್ಕಳನ್ನು ಮುಟ್ಟಿರಲಿಲ್ಲ. ಆತನು ಫರೋಹನೊಂದಿಗಿನ ವಿವಾದವನ್ನು ಆರೋನನ ಕೋಲನ್ನು ಮೊಸಳೆಯಾಗಿ ಪರಿವರ್ತಿಸುವ ಮೂಲಕ ಪ್ರಾರಂಭಿಸಿದನು. ಫರೋಹನು ಆಗಲೇ ದೇವರನ್ನು ನಂಬಿರುತ್ತಿದ್ದರೆ ಇಸ್ರಾಯೇಲ್ಯರು ಆ ದೇಶವನ್ನು ಬಿಟ್ಟು ಹೋಗಿರುತ್ತಿದ್ದರು. ಆಗ ದೇವರು ಮುಂದಣ ಬಾಧೆಗಳನ್ನು ಕಳುಹಿಸುತ್ತಿರಲಿಲ್ಲ. ಆದ್ದರಿಂದ ನಾವು ದೇವರನ್ನೂ ದೂರಲು ಸಾಧ್ಯವಿಲ್ಲ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 33ನೇ ವಚನವನ್ನು ಗಮನಿಸಿರಿ. ಐಗುಪ್ತರು ನಾವೆಲ್ಲರೂ ಸಾಯುತ್ತೇವಲ್ಲ ಅಂದುಕೊಂಡು ಇಸ್ರಾಯೇಲ್ಯರನ್ನು ತಮ್ಮ ದೇಶದಿಂದ ತ್ವರೆಯಾಗಿ ಕಳಿಸಿಬಿಡುವುದಕ್ಕೆ ಅಪೇಕ್ಷೆಪಟ್ಟು ಅವರನ್ನು ಬಲತ್ಕರಿಸಿದರು ಎಂಬುದೇ. ಪ್ರಿಯರೇ, ದೇವರ ಈ ದಂಡನೆ ಎಲ್ಲಿ ಕೊನೆಗೊಳ್ಳುತ್ತದೆಂದು ಐಗುಪ್ತರಿಗೆ ತಿಳಿಯಲಿಲ್ಲ. ದೇವರು ತಮ್ಮ ಚೊಚ್ಚಲ ಮಕ್ಕಳನ್ನು ಸಂಹರಿಸಿದರೂ ಮುಂದಕ್ಕೆ ಆತನು ಏನು ಮಾಡಬಹುದು? ಒಂದು ವೇಳೆ ಎಲ್ಲ ಐಗುಪ್ತರನ್ನು ಸಂಹರಿಸಬಹುದು. ಆದ್ದರಿಂದ ತಮ್ಮ ಪ್ರಾಣಗಳ ಮೇಲಣ ಭಯದಿಂದ ಐಗುಪ್ತರು ಫರೋಹನು ಇಸ್ರಾಯೇಲರನ್ನು ತಮ್ಮ ದೇಶ ಬಿಟ್ಟು ಹೋಗುವಂತೆ ತ್ವರೆಪಡಿಸಿದರು. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ಗಮನಿಸಿರಿ. ಆದದರಿಂದ ಆ ಜನರು ತಮ್ಮ ಹಿಟ್ಟಿಗೆ ಹುಳಿ ಹಾಕುವುದಕ್ಕಿಂತ ಮೊದಲೇ ನಾದುವ ಕೊಣವಿಗಳಲ್ಲಿ ಇದ್ದ ಕಣಕದ ಮುದ್ದೆಯನ್ನು ಗಂಟು ಕಟ್ಟಿ ಹೆಗಲಿನ ಮೇಲೆ ಹಾಕಿಕೊಂಡು ಹೊರಟು ಹೋದರು. ಇಸ್ರಾಯೇಲ್ಯರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ಐಗುಪ್ತರಲ್ಲಿ ಇಸ್ರಾಯೇಲ್ಯರ ಕಡೆಗೆ ದಯೆಯನ್ನು ಹುಟ್ಟಿಸಿದನು. ಆದ್ದರಿಂದ ಅವರು ಐಗುಪ್ತರನ್ನು ಕೇಳಿಕೊಂಡಾಗ ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಟ್ಟರು. ಐಗುಪ್ತದಲ್ಲಿ ಇಸ್ರಾಯೇಲರು ಮಾಡಿದ ಸಂಬಳವಿಲ್ಲದ ಗುಲಾಮತನದ ಸಂಬಳವನ್ನೆಲ್ಲ ದೇವರು ಹೀಗೆ ಅವರಿಗೆ ಕೊಡಮಾಡಿದನು. ಐಗುಪ್ತರು ಇಸ್ರಾಯೇಲರಿಗೆ ಕೊಡತಕ್ಕದ್ದು ತುಂಬಾ ಇದ್ದದರಿಂದ ಇಸ್ರಾಯೇಲ್ಯರು ಐಗುಪ್ತರ ಸಂಪತ್ತುಗಳೊಂದಿಗೆ ದೇಶ ಬಿಟ್ಟರು. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 37ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲ್ಯರು ರಮ್ಸೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಳವೇ ಸುಮಾರು 6 ಲಕ್ಷ ಗಂಡಸರು ಎಂಬುದೇ. ಪ್ರಿಯ ವೀಕ್ಷಕರೇ, ಐಗುಪ್ತದಿಂದ ಹೊರಕ್ಕೆ ಬಂದ ಇಸ್ರಾಯೇಲ್ಯರು 10 ಲಕ್ಷಕ್ಕಿಂತಲೂ ಹೆಚ್ಚು ಇದ್ದಿರಬಹುದು. ಒಂದು ವೇಳೆ 20 ಲಕ್ಷದಷ್ಟು ಇದ್ದಿರಬಹುದು. ಇನ್ನೊಂದು ಆಸಕ್ತಿಕರವಾದ ವಿಚಾರ ತಿಳಿಸಲ್ಪಟ್ಟಿದೆ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 38ನೇ ವಚನವನ್ನು ನೋಡಿರಿ. ಅವರೊಂದಿಗೆ ಬಹುಮಂದಿ ಅನ್ಯರೂ ಹೊರಟು ಹೋದರು. ಕುರಿ, ದನ ಮೊದಲಾದ ಪಶುಗಳು ಬಹಳವಾಗಿದ್ದವು ಎಂಬುದೇ. ಐಗುಪ್ತವನ್ನು ಬಿಟ್ಟು ಹೊರಟ ಇಸ್ರಾಯೇಲ್ಯರಲ್ಲದೆ ಅನೇಕ ಅನ್ಯ ಜನರು ಅವರ ಜೊತೆ ಹೊರಟರು. ಮುಂದೆ ಇವರು ಇಸ್ರಾಯೇಲ್ಯರಲ್ಲಿ ಕೆಲವು ಸಮಸ್ಯೆಗಳಿಗೆ ಕಾರಣರಾದರು.
ಅರಣ್ಯಕಾಂಡ ಪುಸ್ತಕದಲ್ಲಿ ಇವರಿಂದಲೂ ಮಿಶ್ರ ಜನಾಂಗದವರಿಂದಲೂ ಉಂಟಾದ ತೊಂದರೆಗಳ ಕುರಿತಾಗಿ ನೋಡುತ್ತೇವೆ. ನಿಜವಾಗಿ ನೋಡಿದರೆ ಇವರು ಮಿಶ್ರ ಜನಾಂಗದವರಾಗಿದ್ದರು. ಪ್ರಿಯರೇ, ದಾರಿಯಲ್ಲಿ ಕಷ್ಟ ಬಂದಾಗ ಗುಣಗುಟ್ಟಿದವರಲ್ಲಿ ಇವರೇ ಮೊದಲಿನವರಾಗಿದ್ದರು. ಅವರು ನಿಜ ಅರ್ಥದಲ್ಲಿ ಇಸ್ರಾಯೇಲ್ಯರಾಗಿರಲಿಲ್ಲ. ಈ ದಿನಗಳಲ್ಲಿ ಇಸ್ರಾಯೇಲಿನ ದೊಡ್ಡ ಸಮಸ್ಯೆ ಇಂತಹ ಮಿಶ್ರ ಜನಾಂಗದವರದ್ದೇ ಆಗಿದೆ. ಹೆತ್ತವರಲ್ಲಿ ಒಬ್ಬನು ಅನ್ಯ ಜನರಾಗಿರುವುದು, ಅವರು ನಿಜವಾಗಿ ಇಸ್ರಾಯೇಲ್ಯರೋ? ಸಭೆಗಳನ್ನು ಸೇರುವವರಲ್ಲಿಯೂ ನಿಜವಾಗಿ ರಕ್ಷಣೆ ಹೊಂದದವರ ಸಮಸ್ಯೆ ಹೀಗೇ ಆಗಿದೆ. ಇದರ ಕುರಿತಾಗಿ ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ನಾವು ಮುಂದಕ್ಕೆ ನೋಡುತ್ತೇವೆ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 39ನೇ ವಚನದಿಂದ 42ನೇ ವಚನದವರೆಗೆ ಗಮನಿಸಿರಿ. ಅವರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟು ಸ್ವಲ್ಪವಾದರೂ ಸಮಯ ಸಿಕ್ಕದೇ ಹೋದದರಿಂದ ಕಣಕದಲ್ಲಿ ಹುಳಿಯನ್ನು ಕಲಸಿದ್ದಿಲ್ಲ ಮತ್ತು ಬೇರೆ ಯಾವ ಆಹಾರವನ್ನೂ ಸಿದ್ಧಪಡಿಸಿಕೊಂಡಿರಲಿಲ್ಲ. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದದ್ದು 430 ವರ್ಷ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಈ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಇಸ್ರಾಯೇಲ್ಯರೆಲ್ಲರೂ ತಲತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಪಸ್ಕಾ ಹಬ್ಬದ ಆಚರಣೆಯು ಇಸ್ರಾಯೇಲ್ಯರು ಐಗುಪ್ತದಿಂದ ಬಿಡುಗಡೆ ಹೊಂದಿದ ದಿನದಿಂದ ಆರಂಭಗೊಂಡಿತು. ರಾಜನು ಬಂದು 1000 ವರ್ಷಗಳ ಆಳ್ವಿಕೆಯನ್ನು ಸ್ಥಾಪಿಸುವವರೆಗೂ ದೇವರು ತಮಗಾಗಿ ಮಾಡಿದ್ದನ್ನು ಅವರು ಮರೆಯದೆ ಇದನ್ನು ಆಚರಿಸುತ್ತಿರಬೇಕು. ಆದರೆ ಇವರು ಇದನ್ನು ಬಹುಬೇಗ ಮರೆತು ಬಿಟ್ಟರು. ಮುಂದಕ್ಕೆ ನಾವು ಇದನ್ನು ನೋಡಲಿದ್ದೇವೆ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 47 ಮತ್ತು 48ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲ್ಯರೆಲ್ಲರೂ ಈ ಹಬ್ಬವನ್ನು ಆಚರಿಸಬೇಕು. ನಿಮ್ಮ ಬಳಿಯಲ್ಲಿ ವಾಸವಾಗಿರುವ ಪರದೇಶದವನು ಯೆಹೋವನಿಗೆ ಈ ಪಸ್ಕಾ ಹಬ್ಬವನ್ನು ಆಚರಿಸಬೇಕೆಂದು ಅಪೇಕ್ಷಿಸಿದರೆ ಅವನು ಅವನಿಗೆ ಸೇರಿರುವ ಗಂಡಸರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳಬೇಕು. ತರುವಾಯ ಅವನು ಹತ್ತಿರ ಬಂದು ಈ ಹಬ್ಬವನ್ನು ಆಚರಿಸಬಹುದು. ಅಂಥವನು ಸ್ವದೇಶದವನಂತೆಯೇ ಇರುವನು. ಆದರೆ ಸುನ್ನತಿ ಮಾಡಿಸಿಕೊಳ್ಳದವನು ಆ ಭೋಜನವನ್ನು ಮಾಡಲೇ ಕೂಡದು ಎಂಬುದೇ. ಪ್ರಿಯರೇ, ನಂಬಿಕೆಯಲ್ಲಿ ಒಂದಾಗಿರುವವರು ಮಾತ್ರವೇ ಈ ಆಚರಣೆಯಲ್ಲಿ ಸೇರಬಹುದಾಗಿತ್ತು. ಒಂದು ವೇಳೆ ಅನ್ಯನೊಬ್ಬನು ಇಸ್ರಾಯೇಲ್ಯರ ನಂಬಿಕೆಯಲ್ಲಿ ಸೇರಬೇಕೆಂದಿದ್ದರೆ ಅವನು ಸೇರಿಕೊಳ್ಳಬಹುದಿತ್ತು. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 49ನೇ ವಚನದಿಂದ 51ನೇ ವಚನದವರೆಗೆ. ಸ್ವದೇಶದವನಿಗೂ ನಿಮ್ಮಲ್ಲಿ ವಾಸವಾಗಿರುವ ಪರದೇಶದವನಿಗೂ ಒಂದೇ ವಿಧಿ ಇರಬೇಕು ಅಂದನು. ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ ಮೇರೆಗೆ ಇಸ್ರಾಯೇಲ್ಯರೆಲ್ಲರೂ ಮಾಡಿದರು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲ್ಯರನ್ನು ಸೈನ್ಯವಾಗಿ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಟು ಕೆಂಪು ಸಮುದ್ರವನ್ನು ದಾಟಿ ಅರಣ್ಯ ಪ್ರಯಾಣದಲ್ಲಿ ಮುಂದುವರಿಯುವಾಗ ಅವರ ಅನುಭವಗಳೊಂದಿಗೆ ನಮ್ಮ ಕ್ರೈಸ್ತ ಜೀವಿತದ ಅನುಭವಗಳನ್ನು ಹೋಲಿಸಿಕೊಂಡು ನಾವು ಪಾಠ ಕಲಿಯಬಹುದು. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಕಲಿತಂಥ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಇನ್ನೂ ಹೆಚ್ಚಾಗಿ ಆತ್ಮನ ಬಲವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನೀನು ಬಿಡುಗಡೆಯ ನಾಯಕನು ಸ್ವಾಮಿ. ನಿನ್ನ ಮಗನ ಮೂಲಕವಾಗಿ ನಮಗೆ ಕೊಟ್ಟಂಥ ಬಿಡುಗಡೆಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಯೇಸುವೇ, ನಿನ್ನನ್ನು ಅಂಗೀಕಾರ ಮಾಡಿಕೊಂಡವರಾಗಿ ರಕ್ಷಣೆಯ ಸಂತೋಷದಲ್ಲಿ ದಿನಾಲು ವಾಕ್ಯ ಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರಿರುವಂಥ ಸ್ಥಳದಲ್ಲಿ ಅವರ ಭಿನ್ನಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ರಕ್ಷಣೆಯ ಸಂತೋಷದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದೆವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಐಗುಪ್ತದಿಂದ ಬಿಡುಗಡೆಯ ನೆನಪಿಗಾಗಿ ದೇವರು ಯಾವ ಹಬ್ಬವನ್ನು ನೇಮಿಸಿದನು? ಐಗುಪ್ತದಿಂದ ಬಿಡುಗಡೆಯ ನೆನಪಿಗಾಗಿ ದೇವರು ಯಾವ ಹಬ್ಬವನ್ನು ನೇಮಿಸಿದನು? ಉತ್ತರ: ಗುಡಾರಿಗಳ ಹಬ್ಬ, ಪಸ್ಕಾ ಹಬ್ಬ, ವಾರಗಳ ಹಬ್ಬ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ.
7618737772. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ. ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ. ಹಿಂತಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಾ. ಪ್ರಿಯರೇ, ನಾವು ಕ್ರಿಸ್ತನ ಬಳಿಗೆ ಬಂದಾಗ ಲೋಕದೊಂದಿಗೆ ಸೇರದೆ ಮನಸ್ಸಿನ ನಡುವನ್ನು ಕಟ್ಟಿಕೊಂಡಿರಬೇಕು. ಐಗುಪ್ತ ದೇಶದಲ್ಲಿ ರಕ್ತದ ಗುರುತಿನಿಂದ ರಕ್ಷಿಸಲ್ಪಡದ ಪ್ರತಿಯೊಂದು ಮನೆಯಲ್ಲಿಯೂ ಚೊಚ್ಚಲ ಸಂತಾನದ ಸಂಹಾರವಾಯಿತು. ಈ ಕೊನೆಯ ದಂಡನೆಯಿಂದಾಗಿ ಫರೋಹನನು ಸೋತನು. ಆತುರವಾಗಿ ಇಸ್ರಾಯೇಲ್ಯರನ್ನು ದೇಶದಿಂದ ಹೊರಡಿಸಿಬಿಟ್ಟನು. ಇಸ್ರಾಯೇಲ್ಯರು ಐಗುಪ್ತದಿಂದ ಬೆಲೆಬಾಳುವ ವಸ್ತುಗಳನ್ನು ಪಡೆದುಕೊಳ್ಳುವುದರ ಮೂಲಕ ತಮ್ಮ ಬಿಟ್ಟಿ ಸೇವೆಯ ಸಂಬಳವನ್ನು ಪಡೆದುಕೊಂಡರು. ದೇವರು ತನ್ನ ಭುಜಬಲದಿಂದ ತನ್ನ ಜನರನ್ನು ದಾಸತ್ವದಿಂದ ಬಿಡಿಸಿ ಹೊರತಂದನು. ಅದರಂತೆ ಕ್ರಿಸ್ತನು ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡಿಸಿದ್ದಾನೆ. ಆದುದರಿಂದ ಪಾಪಕ್ಕೆ ದಾಸರಾಗದೆ ಪರಿಶುದ್ಧತೆಯಿಂದ ಜೀವಿಸೋಣ. ವೀಕ್ಷಕರೇ, ಮುಂದಿನ ಕಾರ್ಯಕ್ರಮ ವೀಕ್ಷಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.